नारायणं निखिलपूर्णगुणैकदेहं निर्दोषमप्यतमप्यखिलैस्वाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थमुच्यते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजा हृतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ಅಂತರ್ಯಾಮ್ಯಧಿಕರಣ, ಅದರಲ್ಲಿ ಒಂದು ಸೂತ್ರ ಆಗಿದೆ, ಎರಡನೆಯ ಸೂತ್ರಕ್ಕೆ ನಾವು ಹೋಗಬೇಕಿದೆ. ಒಮ್ಮೆ ಸೂತ್ರವನ್ನು ಓದೋಣ. ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಓಂ. ಹಿಂದಿನ ಒಂದು ಅಧಿಕರಣದಲ್ಲಿ ಅಂತರಾಧಿಕರಣ, ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ ಅಂಥೇಳಿ ಸಮರ್ಥನೆ ಮಾಡಿದರು. ಈ ಅಧಿಕರಣದಲ್ಲಿ ಪರಮಾತ್ಮ ಎಲ್ಲದರಲ್ಲೂ ಇರೋದಲ್ಲ, ಇದ್ದು ಎಲ್ಲವನ್ನೂ ನಿಯಮನೆ ಮಾಡ್ತಾ ಇದ್ದಾನೆ ಅಂತ ಇದರಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಅಂತರ್ಯಾಮಿತ್ವ, ಯಮನ ಅಂತಂದರೆ ನಿಯಂತ್ರಿಸೋದು ಅಂತರ್ಥ. ಅಂತರ್ಯಾಮಿ, ಯಾರು ಯಮನ ಮಾಡ್ತಾರೋ ಅವನು ಯಾಮಿ. ಆದ್ದರಿಂದ ಅಂತರ್ಯಾಮಿ ಪರಮಾತ್ಮ. ಕಲ್ಲಿನೊಳಗೆ ಇದ್ದು ಕಲ್ಲು ಘನರೂಪದಿಂದ ಇರಲಿಕ್ಕೆ ಆ ಕಲ್ಲಿನ ಪರಮಾಣುಗಳನ್ನು ತನ್ನ ಹಿಡಿತದಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಆದ್ದರಿಂದ ಕಲ್ಲು ಕಲ್ಲಿನ ರೂಪದಲ್ಲಿ ಇದೆ. ಮಣ್ಣು ಕಲ್ಲಿನ ರೂಪದಲ್ಲಿ ಇಲ್ಲ. ಯಾಕೆ? ಅದರಲ್ಲೂ ಇದ್ದಾನೆ ಪರಮಾತ್ಮ. ಮಣ್ಣಿನ ರೂಪದಲ್ಲಿಯೇ ಇರುವ ಹಾಗೆ ಅದನ್ನು ನಿಯಮನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನು ಅಂತರ್ಯಾಮಿ ಅಂತ ಹೇಳಿಕ್ಕೆ ಹೊರಟಿದ್ದಾರೆ. ಮುಂದಿನ ಸೂತ್ರ ಓಂ ನಚ ಸ್ಮಾರ್ತ ಮತಧರ್ಮಾಭಿಲಾಪಾತ್ ಓಂ. ಓಂ ನಚ ಸ್ಮಾರ್ತ ಮತಧರ್ಮಾಭಿಲಾಪಾತ್ ಓಂ. ಅಲ್ಲ, ಬರೀ ಶ್ರುತಿಗಳನ್ನು ಹೇಳೋದಲ್ಲ, ಸ್ಮೃತಿಯಲ್ಲೂ ಕೂಡ. ಶ್ರುತಿ ಅಪೌರುಷೇಯ, ಸ್ಮೃತಿ ಪುರುಷ ನಿರ್ಮಿತವಾದದ್ದು. ಅದರಿಂದಾಗಿ ಸ್ಮೃತಿಯಲ್ಲೂ ಕೂಡ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದೆ ಅಂತ ಇದರಲ್ಲಿ ಇನ್ನೊಂದು ಪ್ರಮಾಣದ ಆಧಿಕ್ಯವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಅವರು ಹೇಳ್ತಾರೆ, ಅವರು ಈಗ ಸ್ಮೃತಿಯನ್ನು ಇಟ್ಕೊಂಡು ಹೇಳ್ತಾರೆ. ಎಲ್ಲ ಕಪಿಲ ಸ್ಮೃತಿಯಲ್ಲಿ, ಕಪಿಲ ಪರಮಾತ್ಮ ಮಾಡಿರುವಂತಹ ಸ್ಮೃತಿಯಲ್ಲಿ ಮುಖ್ಯವಾಗಿ ಅಲ್ಲಿ ಜೀವನೇ ಅಂತ ಹೇಳ್ತಾರೆ ಅನ್ನೋ ಭ್ರಮೆಯಿಂದ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಪರಮುಖ್ಯ ಪ್ರಮಾಣ ಯಾರು ಅಂತಂದ್ರೆ ಜೀವ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ನಚ ನೋಡ್ರಿ, ಇಲ್ಲಿ ನೋಡ್ರಿ, ಸೂತ್ರದಲ್ಲಿ ಇರೋ ಶಬ್ದಗಳ ಒಂದು ಅರ್ಥವನ್ನು ನೋಡೋಣ. ಸ್ಮಾರ್ತ ಅಂತಂದ್ರೆ ಸ್ಮೃತ್ಯುಕ್ತವಾದದ್ದು. ಇಷ್ಟೇ, ನಾವೆಲ್ಲ ಸರಿಯಾಗಿ ತಿಳ್ಕೊಂಡಿಲ್ಲ. ನಾವು ಸ್ಮಾರ್ತರು, ನಾವು ವೈಷ್ಣವರು ಅಂತ ಸುಮ್ಮನೆ ಜಗಾಡ್ತಿರ್ತೇವೆ. ವೈಷ್ಣವರು ಕೂಡ ಸ್ಮಾರ್ತರೇನೆ, ವಿಭೂತಿಯನ್ನ ಬಡಿದುಕೊಳ್ಳೋರು ಸ್ಮಾರ್ತರಲ್ಲ. ಏನು ಸ್ಮಾರ್ಥ? ಅದರ ನಿಜವಾದ ಅರ್ಥ ಏನು? ಸ್ಮೃತಿಯಲ್ಲಿ ಹೇಳಿರುವಂತಹ ವಿಧಿವಿಧಾನಗಳನ್ನು ಯಾರು ಫಾಲೋ ಮಾಡ್ತಾರೋ ಅವರೆಲ್ಲ ಸ್ಮಾರ್ತರು ಅಷ್ಟೇ.
ಆ ಸ್ವಾರ್ಥರಲ್ಲಿ ಏನೇ ವಿಷ್ಣು ಭಕ್ತರ್ಯಾರು ಅವರು ವೈಷ್ಣವರು. ಹಾಗಾದ್ರೆ ನಾವೆಲ್ಲ ಮನುಷ್ಯರು. ಇವರು ಪುರುಷರು, ಇವರು ಸ್ತ್ರೀಯರು ಹೇಗೋ ಹಾಗೆ ಎಲ್ಲರೂ ಸ್ವಾರ್ಥರೇ. ನಾವೇನು ಸ್ಮೃತಿಯನ್ನು ಕಡೆಗಣಿಸೋದಿಲ್ಲ. ಸ್ಮೃತಿಯಲ್ಲಿ ಹೇಳಿರುವುದನ್ನು ನಾವು ಪ್ರಮಾಣ ಅಂತ ಅಂಗೀಕಾರ ಮಾಡ್ತೇವೆ. ಆದ್ದರಿಂದ ಸ್ಮೃತ್ಯುಕ್ತವಾದದ್ದನ್ನು ಅಂಗೀಕರಿಸೋದ್ರಿಂದ ನಾವು ಕೂಡ ಸ್ಮಾರ್ತರೇನೆ. ಅದರಲ್ಲಿ ಸ್ಮಾರ್ಥ ಶಬ್ದ ಪ್ರಯೋಗ ನೋಡಿ. ಸ್ಮಾರ್ಥ ಶಬ್ದ ಪ್ರಯೋಗ ಕಪಿಲ ಮೊದಲಾದ ಕಪಿಲ ದೇವರೇ ಮೊದಲಾದ ಅನೇಕ ಜನರಿದ್ದಾರೆ. ಮನುಸ್ಮೃತಿ, ಪರಾಶರ ಸ್ಮೃತಿ ಅಂತ ಇದೆ, ಹೌದಾ? ಈ ಯಾರ್ಯಾರು ಸ್ಮೃತಿಗಳು ಬರೆದಿದ್ದಾರೋ ಆ ಎಲ್ಲ ಕೆಲವೊಂದು ಸ್ಮೃತಿಗಳಲ್ಲಿ ಜೀವರು ಪ್ರಧಾನ ಅಂತ ಇದೆ ಅಲ್ಲಪ್ಪ, ಜೀವನೇ ಒಳಗಡೆ ನಿಂತು ನಿಯಮನೆ ಮಾಡ್ತಾನೆ ಅಂತ ಇದೆ ಅಂತ ಹೇಳಿದರೆ ನಚ ಅಂತರ್ಯಾಮಿಯು ಅವನಾಗ್ಲಿಕ್ಕೆ ಸಾಧ್ಯ ಇಲ್ಲ ಜೀವ. ಯಾಕೆ? ಅತದ್ಧರ್ಮಾಭಿಲಾಪಾತ್. ಅತದ್ಧರ್ಮ, ಈ ಸತ್ವಗುಣಕ್ಕೆ ವಿರುದ್ಧವಾದ ಆತ್ಮತ್ವಾದಿ ಗುಣಗಳು. ಪರಮಾತ್ಮನಲ್ಲಿ ಆತ್ಮತ್ವ ಎನ್ನುವಂತಹ ಗುಣ, ಪರಮಾತ್ಮನು ತ್ರಿಗುಣಾತೀತ. ಜೀವನು ಈ ಮೂರು ಗುಣದಿಂದ ಬದ್ಧನಾಗಿದ್ದಾನೆ. ವಿಚಾರ ಮಾಡಿ, ಅವನೇ ಬದ್ಧನೆಂದ ಮೇಲೆ ಇನ್ನೊಬ್ಬರನ್ನು ಅವನು ನಿಯಮನೆ ಮಾಡಲಿಕ್ಕಾಗತ್ತಾ? ಮಾಡ್ತಾನೆ ಅಂದರೆ ಅದು ಭ್ರಮೆ. ಮಾಡ್ತಾನೆ ಅಂತಂದರೆ ಅದು ಭ್ರಮೆ. ಹೇಗೋ ಹಾಗೆ ಈ ಆತ್ಮತ್ವಾದಿ ಸತ್ವಾದಿ ಗುಣಗಳಿಂದ ವಿರುದ್ಧವಾದದ್ದು ಆತ್ಮತ್ವಾದಿ ಗುಣ. ಆತ್ಮತ್ವ ಅಂದ್ರೇನು? ಆತ್ಮ ಹೇಯೋಪಾದೇಯ ರಹಿತ, ಯಶ್ಚ ದೋಷ ವಿವರ್ಜಿತ ಸ ಆತ್ಮ ಇತಿ ಗೀಯತೆ. ಯಾರು ದೋಷಗಳಿಂದ ದೂರನಾಗಿರ್ತಾನೋ, ಈ ಸತ್ವರಜಸ್ತಮಸ್ಸು ಗುಣಗಳೂ ಹೌದು, ಇದನ್ನು ನಾವು ದೋಷಗಳೇ ಇವು, ಆದರೆ ಗುಣ ಅಂತ ನಾವು ವ್ಯವಹಾರ ಮಾಡ್ತೇವೆ. ಗುಣ ಅಂತ ವ್ಯವಹಾರ ಮಾಡ್ತೇವೆ. ಅದರಿಂದ ಪರಮಾತ್ಮನ ನಿಜವಾದ ಆತ್ಮಶಬ್ದ ಅರ್ಥ ಇದು. ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯ ರಹಿತ. ಅಂದರೆ ಕೆಲವೊಮ್ಮೆ ಜಾಸ್ತಿ ಆಗೋದು ಗುಣಗಳು, ಕೆಲವೊಮ್ಮೆ ಕಡಿಮೆ ಆಗೋದು. ಹಾಗಿಲ್ಲ ಪರಮಾತ್ಮನಲ್ಲಿ. ಈ ರೀತಿ ಕ್ವಾಲಿಟಿ ಯಾರಲ್ಲಿ ಇರ್ತೋ ಅವನೇ ಆತ್ಮ. ಇವರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಪಿಲಾದಿ ಸ್ಮೃತಿಗಳಲ್ಲಿ ಆತ್ಮಶಬ್ದ ಪ್ರಯೋಗ ಇದೆ. ಆತ್ಮ ಅಂತ ಜೀವನೇ ಆಗ್ತಾನೆ. ಅದರಿಂದಾಗಿ ಅಂತರ್ಯಾಮಿಯಾಗಿ ಇರುವಂಥವನು ಯಾರು? ಜೀವನೇ ಹೊರತು, ಆತ್ಮಶಬ್ದ ವಾಚ್ಯತ್ವಾತ್, ಜೀವನೇ ಹೊರತು ಯಾರಲ್ಲ ಪರಮಾತ್ಮ ಅಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ ಅತದ್ಧರ್ಮಾಪಿ ಲಾಭ. ಆತ್ಮಶಬ್ದ ಅರ್ಥ ನಿಜವಾದದನ್ನು ಏನು ಅಂತ ತಿಳ್ಕೊಳ್ಳಿ ಅಂತ. ಸತ್ವಾದಿ ಗುಣಗಳಿಂದ ವಿರುದ್ಧವಾದದ್ದು ಆತ್ಮತ್ವ. ಇಂತಹ ಆತ್ಮತ್ವ ವಿಷ್ಣುವಿನಲ್ಲೇ ಬರ್ತದೆ. ಯಾಕೆ? ಆತ್ಮ ಡೆಫಿನೇಷನ್ ಅದು. ಅದರಿಂದಾಗಿ ಅವನೇನೇ ನಿಜವಾದ ಪ್ರಧಾನ, ಅರ್ಥಾತ್ ಎಲ್ಲರ ಒಳಗಡೆ ನಿಂತು ನಿಯಮನ ಮಾಡುವಂಥವನು ಅವನೇ. ಅಂತರ್ಯಾಮಿತ್ವ ನೋಡಿ, ಭಾಷ್ಯ ನೋಡಿ. ತ್ರಿಗುಣತ್ವಾದಿ ಹೇಳಬೇಕೆಲ್ಲರೂ. ತ್ರಿಗುಣತ್ವಾದಿ ಪ್ರಧಾನ ಧರ್ಮಾನುಕ್ತೇ ನ ಸ್ಮೃತ್ಯುಕ್ತಂ ಪ್ರಧಾನಂ ಅಂತರ್ಯಾಮಿ. ಸ್ಮೃತ್ಯುಕ್ತಂ ಪ್ರಧಾನಂ ಅಂತರ್ಯಾಮಿ ಏನಿದರ ಅರ್ಥ? ತ್ರಿಗುಣತ್ವಾದಿ ಪ್ರಧಾನ ಧರ್ಮ ಅನುಕ್ತೇ. ಈ ಸತ್ವರಜಸ್ತಮೋ ಗುಣಗಳು ಅಂತ ಏನಿವೆ, ಇದು ಪ್ರಕೃತಿಯ ಧರ್ಮಗಳು. ಯಾಕೆ? ಪ್ರಕೃತಿಯಿಂದ ಹುಟ್ಟಿರುವಂಥದ್ದು, ಮೂಲ ಪ್ರಕೃತಿಯಿಂದ ಹುಟ್ಟಿರುವಂಥದ್ದು ಸತ್ವರಜಸ್ತಮೋ ಗುಣಗಳು. ಇದು ಪ್ರಕೃತಿಯ ಧರ್ಮ. ಇಂತಹ ಧರ್ಮಗಳು ಅಂತರ್ಯಾಮಿಯಲ್ಲಿ ಹೇಳಿಲ್ಲ. ಅಂತರ್ಯಾಮಿ ಯಾರು? ಅದು ಪರಮಾತ್ಮ. ಅಂತರ್ಯಾಮಿಯಾದ ಪರಮಾತ್ಮನು ಈ ತ್ರಿಗುಣಾತೀತನಾಗಿದ್ದಾನೆ. ಆದ್ದರಿಂದಾಗಿ ಪ್ರಕೃತಿ ಸಂಬಂಧಿತವಾದಂತಹ ಈ ಸತ್ವರಜಸ್ತಮೋ ಗುಣಗಳು ಅಂತರ್ಯಾಮಿಯಲ್ಲಿ ಹೇಳಿಲ್ಲ. ಅದನ್ನೇ ಹೇಳಿದ್ದು. ಅನುಕ್ತೇ ಸ್ಮೃತ್ಯುಕ್ತಂ ಪ್ರಧಾನಂ ಅಂತರ್ಯಾಮಿ.
ಈ ಸ್ಮೃತ್ಯುಕ್ತನಾದ ಈ ಕಪಿಲವೇ ಮೊದಲಾದ ಅನೇಕ ಋಷಿಮುನಿಗಳು ಏನೇನು ರಾಜರು ಅಷ್ಟೇ ಮನುಸ್ಮೃತಿ ಅಂತ ಹೌದಾ ಕೇಳಿದ್ದೀರಿ. ರಾಜ ಅವನು ಕೂಡ ಸ್ಮೃತಿಯನ್ನು ಬರೆದಿದ್ದಾನೆ. ಹೀಗೆ ಯಾರ್ಯಾರು ಸ್ಮೃತಿಗಳು ಅಂತ ಬರೆದಿದ್ದಾರೋ ಅಂತಹ ಸ್ಮೃತಿಗಳಲ್ಲಿ ಇರುವಂತಹ ಆ ಪ್ರಕೃತಿ ಏನಿದೆ ಅದು ಅಂತರ್ಯಾಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸತ್ವ ರಜಸ್ತಮೋ ಗುಣಗಳು ಉಳ್ಳದ್ದು ಅದೇ ಪ್ರಧಾನ ಅಂತ ಇವ್ರು ಹೇಳ್ತಾರೆ. ಅರ್ಥಾತ್ ಈ ತಮೋ ಗುಣಗಳುಳ್ಳವನು ಜೀವ, ಅವನೇ ಅಂತರ್ಯಾಮಿ ಅಂತ. ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಈ ಸತ್ವರಸ್ತಮೋ ಗುಣಗಳಿಂದ ಬದ್ಧನಾಗಿದ್ದಾನೆ. ಬದ್ಧನಾದವನು ಇನ್ನೊಬ್ಬರ ನಿಯಮನೆ ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನ ಅಂತರ್ಯಾಮಿ, ಅವನು ಅಂತಹ ಜೀವನು ಅವನು ಅಂತರ್ಯಾಮಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಸ್ವಲ್ಪ ಬೇರೆ ತರದ ಪ್ರಶ್ನೆ. ಸ್ವಲ್ಪ ಚೂರು ಇನ್ನೊಂದ್ಸತಿ ಬೇರೆ ತರ ಹೇಳಿ ಆಚಾರ್ಯ, ಸ್ವಲ್ಪ ಟ್ವಿಸ್ಟ್ ಇದೆ ಇದು. ಏನ್ ಹೇಳಿ? ಒಂದು ಪ್ರಶ್ನೆ ನಂದು ಸಿಂಪಲ್. ಇದು ನಾನು ಪಣಿರಾಜ್ ಜೊತೆಗೆ ಅಗ್ರಿ ಮಾಡ್ತೀನಿ. ಇನ್ನೊಂದ್ಸಲಿ ಹೇಳ್ಬೇಕಾಗಿದ್ರೆ ಚೆನ್ನಾಗಿರುತ್ತೆ, ಅರ್ಥ ಕ್ಲಿಯರ್ ಆಗುತ್ತೆ. ಒಂದು ಡೌಟ್ ನನಗೆ, ಈ ಕಪಿಲ ಸ್ಮೃತಿ ಅದು ಸ್ಮೃತಿ ನಿಜ, ಬಟ್ ಅದು ಅಪೌರುಷೇಯ. ಬಿಕಾಸ್ ಕಪಿಲ ನಾಮಕ ಭಗವಂತ ಬರ್ದಿರೋದು, ಹಂಗಾಗಿ ಅದು ವೇದಾಂತ ಅನ್ನಕ್ಕಾಗಲ್ವಾ? ಇಲ್ಲ ಇಲ್ಲ ಇಲ್ಲ, ಅಲ್ಲ ಅದು ವೇದಾಂತವೇನೆ, ಅದು ವೇದಾಂತವೇನೆ. ಆದರೆ ಒಬ್ಬ ಪರಮಾತ್ಮ ಅವತಾರನಾಗಿ ಹೇಳಿದ್ದಾನೆ, ಅವತರಿತನಾಗಿ ಒಂದೇ ರೂಪ ಇರಬಹುದು, ಆದರೆ ಪರಮಾತ್ಮನ ಮುಖಕಮಲದಿಂದ ಬಂದಿರುವಂಥದ್ದು. ಅದರಿಂದ ಪೌರುಷೇಯ. ಅದೇ ರೀತಿ ಹಾಗಾದ್ರೆ ಭಗವದ್ಗೀತೆನು ಅಪೌರುಷೇಯ, ಪೌರುಷೇಯ ಅದು. ಭಗವದ್ಗೀತೆಯು ಪೌರುಷೇಯವೇ. ಪೌರುಷೇಯನ ಅವತಾರ ರೂಪಗಳಲ್ಲಿ ಬಂದಿರೋದೆಲ್ಲ ಪೌರುಷೇಯ ಆಗತ್ತೆ. ಸರಿ ಸರಿ ಆಚಾರ್ಯ, ಭಗವದ್ಗೀತೆಯು ಪೌರುಷೇಯವೇ. ಆಚಾರ್ಯ, ಒಂದು ಪ್ರಶ್ನೆ. ಈ ತ್ರೈಗುಣತ್ವ ನಮ್ಮಲ್ಲಿ ಮೊದ್ಲಿಂದ ಇರುತ್ತೋ ಅಥವಾ ಆಮೇಲೆ ಅಂಟ್ಕೊಂಬತ್ತೋ? ಆಮೇಲೆ ಅಂಟ್ಕೊಂಬತ್ತೆ ಅಂದ್ರೆ ಯಾವಾಗ ಅಂಟ್ಕೊಂಬತ್ತೆ? ಮೊದಲಿಂದಲೂ ಇದ್ದೇ ಇರ್ತದೆ. ಸರಿ, ನಾವು ವಿಚಾರ ಮಾಡಿ, ನಮ್ಮ ಇಂದ್ರಿಯಗಳೆಲ್ಲ ಸೃಷ್ಟಿಯಾದದ್ದು ಪ್ರಕೃತಿಯಿಂದ. ಅದರಲ್ಲಿ ಸತ್ವರದ ಗುಣಗಳು ಇದ್ದೇ ಇರ್ತದೆ. ಮುಂದೆ ಇದರಲ್ಲೇ ಬರ್ತದೆ, ಮುಂದೆ ಇದೇ ಬ್ರಹ್ಮಸೂತ್ರ ಭಾಷೆದಲ್ಲೇ ಬರ್ತದೆ. ಒಬ್ಬ ವ್ಯಕ್ತಿ ಸತ್ತು ಹೋದ ಮೇಲೂ ಕೂಡ ಅವನ ಹಿಂದೆ ಅವನ ಸೂಕ್ಷ್ಮವಾದ ಪಂಚೇಂದ್ರಿಯಗಳು ಕೂಡ ಅವನೊಟ್ಟಿಗೆ ಹೋಗತ್ತೆ. ಪಂಚಭೌತಿಕ ಇಂದ್ರಿಯ ಅಲ್ಲ ಅದು. ಹೌದು, ಸೂಕ್ಷ್ಮವಾದ 5 ಇಂದ್ರಿಯಗಳು ಅವನೊಟ್ಟಿಗೆ ಹೋಗುತ್ತೆ ಅಂತ ಮುಂದೆ ಇದರಲ್ಲೇ ಬರ್ತದೆ. ಹೌದಾ? ಅದರಿಂದ ಇಂದ್ರಿಯಗಳು ಎಲ್ಲಿ ತನಕ ಇರ್ತಾವೋ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಅದು ಅದರ ಒಂದು ಅನುಭವ ಆಗೋದು ನಮಗೆ ಸೃಷ್ಟಿ ಆದ ಮೇಲೆ. ಈಗೆಲ್ಲ ಪ್ರಳಯ ಆಯ್ತು, ಪರಮಾತ್ಮ ಉದರದಲ್ಲಿ ಇದ್ದೇವೆ ಅಂತಂದ್ರೆ ನಮ್ಗೆ ಏನೂ ಗೊತ್ತಿರೋದಿಲ್ಲ, ಅದರೊಟ್ಟಿಗೆನೆ ಇರ್ತೇವೆ, ಅದ್ರ ಸಂಪರ್ಕ ಇಲ್ಲ ಅಂತಿಲ್ಲ. ಆದರೆ ನಮ್ಗೇನು ಹೊರಗಿನ ಪ್ರಭಾವ ಆಯ್ತು, ಹೊರಗಿನ ಪ್ರಭಾವ ಆಯ್ತು. ಯಾವಾಗ ನಾವು ಅವನ ಹೊಟ್ಟೆಯಿಂದ ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಬಂದು ನಮ್ಮನ್ನ ಸೃಷ್ಟಿಸಿ ಯಾವುದೋ ಒಂದು ಯೋನಿಯಲ್ಲಿ ಹಾಕಿ ನಮ್ಮನ್ನ ಹೊರಗಡೆ ಹಾಕ್ತಾನೋ ಆವಾಗ ನಮಗೆ ಅನುಭವಕ್ಕೆ ಬರ್ತದೆ. ಧನ್ಯವಾದ. ಸರಿ, ಅರ್ಥ ಆಯ್ತು. ಧನ್ಯವಾದ. ಪಣಿರಾಚಾರ್ಯ, ಏನೋ ಟ್ವಿಸ್ಟ್ ಇದೆ ಅಂತಂದ್ರೆ ಹೇಳಿದ್ರೆ ನನಗೂ ಅನುಕೂಲ. ಇದು ಟ್ವಿಸ್ಟ್ ಆತರ ಅಲ್ಲ ಆಚಾರ್ಯ, ಇದು ಹೇಳ್ಬೇಕಾದ್ರೆ ಒಂದು ರೀತಿ ಇದೆ. ಸತ್ವಾದಿ ಗುಣ ಇದೆ, ಆತ್ಮದಲ್ಲಿ ಇದೆ, ಆತ್ಮ ಇಲ್ಲ, ಇದರ ಇವಾಗ ಸ್ಮಾರಕರು ಯಾವ ತರ ಹೇಳ್ತಾರೆ ಆ ರೀತಿನಲ್ಲೇ ಇದೆ. ಅದನ್ನ ಇನ್ನೊಂದ್ಸತಿ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ. ಇದು ಮೊದಲನೇದು. ಅದಕ್ಕೆ ಈ ತರ ಟ್ವಿಸ್ಟ್ ಅಂತಂದ್ರೆ ಅರ್ಥದಲ್ಲೇ ಒಂದು ರೀತಿ ಬೇರೆ ತರ ಇರೋದ್ರಿಂದ ತಕ್ಷಣ ತಲೆಗೆ ಹೋಗಲ್ಲ. ಅದರಿಂದ ಆ ತರ ಟ್ವಿಸ್ಟ್ ಹೇಳಿದ್ದು ನಾನು. ಅದು ಬಿಟ್ಟು ನನ್ನ ಕಡೆಯಿಂದ ಟ್ವಿಸ್ಟ್ ಇಲ್ಲ. ಎರಡನೇದು ನೀವು ಹೇಳಿದ್ರಿ. ಇವಾಗ ನೀವು ಹೇಳ್ಬೇಕಾದ್ರೆ ಇವಾಗ ನಮ್ಮ ವಾದಿರಾಜ್ ಅವ್ರು ಕೇಳಿದಾಗ ಹೇಳಿದ್ರಿ, ಇವನ್ ಧೀರೇಂದ್ರ ಅವರು ಕೇಳಿದಾಗ ಹೇಳಿ, ಒಂದು ಸತಿ ನಮ್ಮನ್ನ ಬೇರೆ ಯೋನಿಯಲ್ಲಿ ಹಾಕಿ ನಮ್ಮನ್ನ ಆಚೆ ಕಡೆ ತಳ್ಳಿದ ಮೇಲೆ ನಮಗೆ ಗೊತ್ತಾಗತ್ತೆ ಅಂತ.
ಆಕ್ಚುಯಲ್ ಆಗಿ ಮಗು ಹುಟ್ಟುತ್ತಲ್ಲ, ಮಗು ಹುಟ್ಟದ್ರಾಗ ಹಾ ಮಗು ಹುಟ್ಟಿದ ತಕ್ಷಣ ಹಾ ಮೊಟ್ಟ ಮೊದಲು ಅದು ಹಾಲು ಕುಡಿಯೋದು, ಆ ತಾಯಿನ ತಬ್ಕೊಳ್ಳೋದು, ಇದು ಎಲ್ಲಾನು ಈ ಇಂದ್ರಿಯ ಪ್ರೇರಕವಾದ್ದು. ಹೌದು 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 ಹೌದು. ಅಲ್ಲೇ ಬಂದ್ಬಿಡತ್ತೆ ನಮಗೆ, ತಕ್ಷಣ ಹುಟ್ಟಿದ ತಕ್ಷಣವೇ ಬಂದ್ಬಿಡತ್ತದ್ದು. ಹಾಗೆ ನಾನ್ ಅದು ದಟ್ ಇಸ್ ಅದೊಂದು ಸೇರಿಸ್ತೆ ಅಷ್ಟೇನೆ. ಇದು ಇನ್ನೊಂದ್ಸತಿ ಹೇಳಿದ್ರೆ ಸ್ವಲ್ಪ ಹೋಗ್ಬೋದೇನೋ ನಮ್ ತಲೆಗೆ ಅಂತ ಅನ್ಸುತ್ತೆ. ಸರಿ ಸರಿ ಹೇಳ್ತೇನೆ. ಆಯ್ತು. ಇಲ್ಲಿ ಅವರು ಹೇಳಿಕೆ ಏನ್ ಹೊರಟಿದ್ದಾರೆ ಅಂತಂದ್ರೆ, ಪರಮಾತ್ಮ ಅಂತರ್ಯಾಮಿ ಆಗಿದ್ದಾನೆ ಅಂತ ಅನೇಕ ಶ್ರುತಿಗಳ ಒಂದು ಪ್ರಮಾಣವನ್ನು ಕೊಟ್ಟರು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಶ್ರುತಿಯಿಂದ ಇಟ್ಕೊಂಡು ಆಟ ಆಡ್ತೀರಾ, ನಾವು ಸ್ಮೃತಿಯನ್ನು ಇಟ್ಕೊಂಡು ಹೇಳ್ತೇವೆ. ಸ್ಮೃತಿಯಲ್ಲಿ ಅಂತರ್ಯಾಮಿ ಕೆಲವೊಂದು ಲಕ್ಷಣಗಳನ್ನ ಹೇಳಿದ್ದಾರೆ, ಅಂತರ್ಯಾಮಿಯ ಕೆಲವೊಂದು ಲಕ್ಷಣಗಳನ್ನು ಹೇಳಿದ್ದಾರೆ. ಆ ಲಕ್ಷಣಗಳು ಜೀವನಲ್ಲೇ ಕೂಡುತ್ತೆ. ಆದ್ದರಿಂದಾಗಿ ಜೀವನೇನೆ ಅಂತರ್ಯಾಮಿ ಅಂತ. ಅದು ಯಾವುದು ಲಕ್ಷಣಗಳು? ಸತ್ವಾದಿ ಗುಣಗಳು. ಯಾರಲ್ಲಿ ಸತ್ವಾದಿ ಗುಣಗಳು ಇರ್ತಾವೋ ಅವನು ಅಂತರ್ಯಾಮಿ ಆಗಿರ್ತಾನೆ ಅಂತ ಕೆಲವೊಂದು ಸ್ಮೃತಿಗಳಲ್ಲಿ ಹೇಳಿದೆ. ಆದರೆ ಅದು ನಿಜವಾದ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಅವರು ಮೇಲ್ನೋಟಕ್ಕೆ ಆ ರೀತಿಯ ಅರ್ಥಗಳನ್ನು ಇಟ್ಟುಕೊಂಡು ಜೀವ, ಈ ಸತ್ವಾದಿ ಗುಣಗಳಿಂದ ಬದ್ಧನಾದವನು ಯಾರು? ಜೀವ. ಹಾಗಾದ್ರೆ ಅವನೇ ಶರೀರದಲ್ಲಿ ಇದ್ದುಕೊಂಡು ಅವನೇ ಇರೋದು ಶರೀರದಲ್ಲಿ, ಅದರಿಂದಾಗಿ ಅವನೇ ನಿಯಮನೆ ಮಾಡ್ತಾನೆ ಅಂತ ಈ ಕೆಲವೊಂದು ಕಪಿಲ ಮೊದಲಾದ ಸ್ಮೃತಿಗಳಲ್ಲಿ ಹೇಳಿದೆ ಅಂತ ಅವರ ಪೂರ್ವ ಪಕ್ಷ. ಅದಕ್ಕೆ ನಮ್ಮ ಸಿದ್ಧಾಂತ ಹೀಗಿದೆ: ಓಂ ನಚ ಸ್ಮಾರ್ತ ಮತಧರ್ಮಾಭಿಲಾಪಾತ್. ಸ್ಮಾರ್ತ ಅಂತಂದ್ರೆ ಹೇಳಿದೆ, ಸ್ಮೃತ್ಯುಕ್ತವಾದದ್ದು ಯಾವುದ್ಯಾವುದೆಲ್ಲವೂ ಸ್ಮಾರ್ತ. ಆ ಸ್ಮೃತ್ಯುಕ್ತವಾದ ಏನ ಒಂದು ಪ್ರಧಾನ ಇಸಿಕ್ವಲ್ ಟು ಪ್ರಧಾನ ಅಂತಂದ್ರೆ ಮೂಲ ಪ್ರಕೃತಿ, ಮೂಲ ಪ್ರಕೃತಿ ಇಸಿಕ್ವಲ್ ಟು ಅದರ ಒಂದು ಧರ್ಮಗಳು ಸತ್ವಾದಿ ಗುಣಗಳು. ಇಂತಹ ಸತ್ವಾದಿ ಗುಣವುಳ್ಳವನು ಜೀವ ಅಂತ ಹೇಳಿದ್ರಿ. ಅದರಿಂದ ಅವನೇ ಅಂತರ್ಯಾಮಿ ಅಂತ. ಆದರೆ ಅವನು ಅಂತರ್ಯಾಮಿ ಆಗೋದಿಲ್ಲ. ಅರ್ಥಾತ್ ಅಂತರ್ಯಾಮಿ ಅಂದ್ರೆ ಏನು? ಬರೀ ಒಳಗಡೆ ಇರೋದು ಅಂತ ಅರ್ಥ ಅಲ್ಲ, ಒಳಗಡೆ ಇದ್ದು ನಿಯಮನೆ ಮಾಡೋದು ಅಂತ ಅರ್ಥ. ಹೌದಾ? ಅದರಿಂದಾಗಿ ಆ ಜೀವ ಆಗೋದಿಲ್ಲ ಅಂತ. ಯಾಕೆ? ನಚ ಆ ಜೀವ ಸ್ಮಾರ್ತಂ ಸ್ಮೃತ್ಯುಕ್ತವಾದ ಆ ಸತ್ವಾದಿ ಗುಣಗಳಿಂದ ಬದ್ಧನಾದ ಆ ಜೀವ ನಚ ಏನು ಅಂತರ್ಯಾಮಿ ಆಗೋದಿಲ್ಲ. ಯಾಕೆ? ಅತದ್ಧರ್ಮಾಭಿಲಾಪಾತ್. ಅಲ್ಲಪ್ಪ, ನಮಗೆ ಅಂತರ್ಯಾಮಿ ನೀವು ಬರೀ ಅಷ್ಟೇ ಹೇಳ್ತಿದ್ದೀರಿ, ಅದರ ಮುಂದೇನೆ ಇದೆ ಆತ್ಮಶಬ್ದ ಪ್ರಯೋಗ ಇದೆ. ಆತ್ಮಶಬ್ದ ಪ್ರಯೋಗ ಯಾರಲ್ಲಿ ಬರ್ತದೆ ಹೇಳದೆ? ಭಗವಂತನಲ್ಲಿ ಬರುತ್ತೆ. ಹಾಗಾದ್ರೆ ತ್ರಿಗುಣಾತೀತನು ಯಾರೋ ಅವನು ಆತ್ಮ, ಯಾರು ಆತ್ಮನೋ ಅವನು ಅಂತರ್ಯಾಮಿ ಆಗ್ತಾನೆ. ಹಾಗಾದ್ರೆ ತ್ರಿಗುಣ ಬದ್ಧನಾದವನು ಜೀವವೇ ಹೊರತು ಅವನು ಆ ಜೀವ ಆತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ತ್ರಿಗುಣಾತೀತನಾದವನು ಆತ್ಮ, ಅಂತಹ ಆತ್ಮತ್ವ ರೂಪ ಧರ್ಮ ಬರೋದು ಪರಮಾತ್ಮನಲ್ಲಿ ಏನೇ. ಅದರಿಂದಾಗಿ ಅಂತರ್ಯಾಮಿ ಅವನೇ ಆಗ್ತಾನೆ ಹೊರತು ಇನ್ಯಾರಾಗೋದಿಲ್ಲ. ಜೀವ ಆಗಲ್ಲ, ಆಗೋದಿಲ್ಲ. ಪೂರ್ವಪಕ್ಷ ಸಿದ್ಧಾಂತ. ಅರ್ಥ ಆಯ್ತು, ಆಯ್ತು, ಅರ್ಥ ಆಯ್ತು. ಸರಿ, ಇವತ್ತಿಗೆ ಇಷ್ಟು ಸಾಕು. ಅಂದ್ರೆ